ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಟೀಮ್ ಇಂಡಿಯಾ ಕೋಚ್ ಆಗಿ ರವಿ ಶಾಸ್ತ್ರಿ. ಹೌದು, ಟೀಮ್ ಇಂಡಿಯಾ ಮಾಜಿ ಡೈರೆಕ್ಟರ್ ರವಿ ಶಾಸ್ತ್ರಿ ತಂಡದ ಮುಖ್ಯ ಕೋಚ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಬಹುತೇಕ ಖಚಿತವಾಗಿರುವಂಥದ್ದು ಮತ್ತು ಸೆಲೆಕ್ಟನ್ನು ಕೂಡ ಅವರೇ ಆಗಬಹುದು ಅಂತ ಕೂಡ ಒಂದು ರೀತಿ ಬಹುತೇಕ ಖಚಿತ ಅಂತಲೇ ಹೇಳ್ಬೋದು. ಮುಂದಿನ 2 ವರ್ಷಗಳ ಅವಧಿಗೆ ಅಂದರೆ 2019 ವಿಶ್ವಕಪ್ವರೆಗೆ ರವಿ ಶಾಸ್ತ್ರಿ ಕೋಚ್ ಆಗಿ ನೇಮಕಗೊಳ್ಳುವುದು ಬಹುತೇಕ ಖಾತ್ರಿ ಅಂತ ಹೇಳಲಾಗ್ತಿರುವಂಥದ್ದು. ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸುವ ಡೆಡ್ಲೈನನ್ನು BCCI ಜುಲೈ 9ರವರೆಗೆ ವಿಸ್ತರಿಸಿತ್ತು. ಅರ್ಹ ಕೋಚ್ಗಳಿಂದ ಈ ಒಂದು ಅರ್ಜಿಯನ್ನು ಆಹ್ವಾನಿಸಿತ್ತು. ರವಿಶಾಸ್ತ್ರಿ ಕೋಚ್ ಹುದ್ದೆಗೆ ಆಸಕ್ತಿ ಹೊಂದಿದ್ದಾರೆ. ಶೀಘ್ರದಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಎಂದು ರವಿಶಾಸ್ತ್ರಿ ಆಪ್ತ ಮೂಲಗಳು ತಿಳಿಸಿರುವಂಥದ್ದು. ಕೋಚ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದಲ್ಲಿ 2019 ವಿಶ್ವಕಪ್ವರೆಗೂ ಒಪ್ಪಂದವನ್ನು ಕೊಡಬೇಕು ಅಂತ ಆಶ್ವಾಸನೆ ಸಿಕ್ಕಿದಲ್ಲಿ ಮಾತ್ರವೇ ಕೋಚ್ ಸ್ಥಾನಕ್ಕೆ ಅರ್ಜಿಯನ್ನು ಸಲ್ಲಿಸುತ್ತೇನೆ ಎಂದು ಶಾಸ್ತ್ರಿ ಹೇಳಿಕೆಯನ್ನು ನೀಡಿರುವಂಥದ್ದು. ಅಲ್ಲದೆ ಕೋಚ್ ಹುದ್ದೆಗೆ ನಾನು ಕ್ಯೂನಲ್ಲಿ ನಿಲ್ಲಲ್ಲ, ನನ್ನ ಆಯ್ಕೆ ಮಾಡ್ತೀರಾ ಅಂತ ಖಚಿತವನ್ನು ಗೊಳಿಸಿದ್ರೆ ಮಾತ್ರ ನಾನು ಅರ್ಜಿಯನ್ನು ಸಲ್ಲಿಸ್ತೇನೆ ಅಂತ ಅವರು ಹೇಳಿಕೆಯನ್ನು ನೀಡಿದರು. ನಿಮಗೆ ಅನಿಸುತ್ತೆ? ಬಹುತೇಕ ರವಿಶಾಸ್ತ್ರಿ ಅವರು ನಮ್ಮ ಭಾರತ ತಂಡದ ಕೋಚ್ ಆಗುವಂಥ ಸಾಧ್ಯತೆ ಇದೆ. ನಿಮ್ಗೆ ಬಗ್ಗೆ ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಅಂದರೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.